ನಿನ್ನೆ ತಾನೇ ಮಮ್ಮಶೆಟ್ಟಿಯವರು ಓರೆಂಟ್ ಸಿಮೆಂಟ್ ಕಂಪನಿಯ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿರುವಂಥ ಏನವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಸುಮಾರು 13 ಜನ ಕಾರ್ಮಿಕರನ್ನು ಕಂಪನಿ ಸುಳ್ಳು ಕೇಸು ದಾಖಲಿಸಿ ಒಂದು ಕೆಲಸಕ್ಕೆ ವಜಾ ಮಾಡಿದೆ ಅಂತ ಹೇಳಿ ಏನು ದಾಖಲೆಯನ್ನು ಕೊಟ್ಟಿದ್ದಾರೆ. ಆ ಏನು 13 ಜನ ಮಿತ್ರರು ಓರೆಂಟ್ ಸಿಮೆಂಟ್ ಕಂಪನಿಯಲ್ಲಿ ಏನೋ ಒಂದು ಅವಘಡ ಆಗಿತ್ತು. ಅದರಲ್ಲಿ ಆ ಕೇಸ್ ಇನ್ನೂ ಕೋರ್ಟಲ್ಲಿ ನಡೀತಾ ಇದೆ. ಅದು ಇನ್ನೂ ಲೇಬರ್ ಕೋರ್ಟಲ್ಲಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಡಾಕ್ಯುಮೆಂಟ್ಸ್ಗಳಿವೆ. ಮತ್ತು ಮೊನ್ನೆ ಮಮ್ಮಶೆಟ್ಟಿಯವರು ಒಂದು ಸುಳ್ಳು ಆಪಾದನೆ ಹೊರಿಸ್ತಾರೆ. 126 ಎಕರೆ ಭೂಮಿ ರಾಸಾಯನಿಕ ಏನು ಮೈನ್ಸ್ ಕೆಮಿಕಲ್ನಿಂದ ನೀರು ಬಿಟ್ಟು ಸುಮಾರು ಇಡೀ ಒಂದು ಮೊಗಲ ಇಟ್ಗ ಮತ್ತು ದಿಗ್ಗಾಂವ್ ಗ್ರಾಮಕ್ಕೆ ನೀರೇನು ಕೆಮಿಕಲ್ ನೀರು ಬಿಟ್ಟು ಎಲ್ಲ ಅಲ್ಲಿಂದ ವಾತಾವರಣ ಕೆಡ್ತಾ ಇದೆ ಅಂತ ಹೇಳಿ ಸುಳ್ಳು ಆಪಾದನೆ ಹೊರಿಸ್ತಾರೆ. ಮಮ್ಮಶೆಟ್ಟಿಯವರೇ, ತಾವು ಇಟ್ಗಾ ಗ್ರಾಮ ಅಂತೂ ತಮ್ಮದು ಅಲ್ಲೇ ಅಲ್ಲ, ಚಿತ್ತಾಪುರ ತಾಲೂಕು ತಮ್ಮದು ಅಲ್ಲೇ ಅಲ್ಲ. ನಾವೆಲ್ಲ ಚಿತ್ತಾಪುರ ಜನ. ಇವತ್ತು ಓರೆಂಟ್ ಕಂಪನಿ ಬಂದಲ್ಲಿಂದಲೇ ನಮ್ಮ ಚಿತ್ತಾಪುರ ಬೆಳಕು ಬಂದಿದೆ. ಓರೆಂಟ್ ಕಂಪನಿಯಿಂದ ನಾವೆಲ್ಲ ಗ್ರಾಮಸ್ಥರು, ನಮ್ಮಂಥ ವಿದ್ಯಾವಂತರು ಕೆಲಸವನ್ನು ಮಾಡಿ ನಮ್ಮ ಉಪಜೀವನ ಸಾಗಿಸ್ತಾ ಇದ್ದೀವಿ. ಓರೆಂಟ್ ಕಂಪನಿಯಿಂದ ಇವತ್ತು ಸಾಕಷ್ಟು ಕೆಲಸಗಳನ್ನು ಅಲ್ಲಿ ಆಗ್ತಾಯಿವೆ. ತಾವು ಸುಮ್ಮನೆ ಸುಳ್ಳು ಆರೋಪ ಹೇಳಿ ನೀವೇನಾದರೂ ಸೆಕೆಂಡ್ ಯೂನಿಟಿಗೆ ಪಬ್ಲಿಕ್ ಹಿಯರಿಂಗ್ ಮಾಡಿಕೊಟ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತೀರಿ. ಸ್ವಾಮಿ, ನಾವು ಗ್ರಾಮದ ಜನರು, ಸುತ್ತಮುತ್ತ ಹಳ್ಳಿರುವಂಥ ಜನರು, ನಮಗೆ ಕಾರ್ಖಾನೆ ಬೇಕು. ಓರೆಂಟ್ ಕಂಪನಿಯಿಂದ ನಮ್ಮ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಒಳ್ಳೆಯ ಉಪಜೀವನ ಮಾಡ್ತಾ ಇದ್ದಾರೆ. ಓರೆಂಟ್ ಕಂಪನಿ ಇವತ್ತೇನು 17ನೇ ತಾರೀಕಿನ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ ಇದೆ. ಮಾನ್ಯ ಘನ ಸರ್ಕಾರ ಮತ್ತು ಈ ಜಿಲ್ಲಾ ಆಡಳಿತ ವತಿಯಿಂದ ಮೀಟಿಂಗನ್ನು ಕರೆದಿದ್ದಾರೆ. ಪಬ್ಲಿಕ್ ಹಿಯರಿಂಗು ಅದು ನಡೀಲೇಬೇಕು. ನಡೆದು ಮತ್ತೊಂದು ಯೂನಿಟ್ ಕಂಪನಿ ಹಾಕಲೇಬೇಕು. ಕಾರಣ ನಮ್ಮಂಥ ಜನರಿಗೆ ಒಂದು ಉದ್ಯೋಗ ಕೊಡುವಂಥ ಕಂಪನಿ ಓರೆಂಟ್ ಆಗಿದೆ. ಓರೆಂಟ್ ಕಂಪನಿಯಲ್ಲಿ ಒಂದು ಒಳ್ಳೆಯ ಜೀವನ ಎಲ್ಲ ನಾವು ಸಾಗ್ತಾ ಇದ್ದೀವಿ ಅಂಥೇಳಿ ಸೆಕೆಂಡ್ ಯೂನಿಟ್ ಬರೆಯಬೇಕು. ಸೆಕೆಂಡ್ ಯೂನಿಟ್ ಏನದಪ್ಪ ಪಬ್ಲಿಕ್ ಹಿಯರಿಂಗಲ್ಲಿ ಆಗಿ ಸೆಕೆಂಡ್ ಯೂನಿಟ್ ಕೆಲಸ ಚಾಲು ಆಗಬೇಕು. ಮತ್ತು ಸಾವಿರಾರು ಲಕ್ಷಾಂತರ ಜನ ಕಂಪನಿಯಿಂದ ಬದುಕ್ತಾ ಇದ್ದಾರೆ. ಮತ್ತು ಸರ್ಕಾರಕ್ಕೆ ರಾಯಲ್ಟಿ ಮುಖಾಂತರ ಮತ್ತು ತೆರಿಗೆ ಪಾವತಿ ಮುಖಾಂತರ ಸಾಕಷ್ಟು ಟ್ಯಾಕ್ಸ್ ಕಂಪನಿ ಕಟ್ತಾ ಇದೆ. ಹಾಗೂ ನಮ್ಮ CSR ಫಂಡಲ್ಲಿ ಚಿತ್ತಾಪುರದ ಚಿತ್ರಣ ಬದಲಿಸ್ತಾ ಇದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಪ್ರೆಷರನ್ನು ಮಾಡಿ ಕಂಪ್ನಿಗೆ ಮತ್ತು ನಮ್ಮ ಜನರಿಗೆ ಉದ್ಯೋಗ ಸಿಗಬೇಕಂತ ಹೇಳಿ ಅಲ್ಲಿ ಮತ್ತೊಂದು ಯೂನಿಟ್ ಆಗಬೇಕು. ಮತ್ತು ಬೇರೆ ಬೇರೆ ಕಂಪ್ನಿಗಳು ತರ್ತಾ ಇದ್ದಾರೆ. ಶ್ರೀ ಸಿಮೆಂಟ್ ಆಗಲಿ, ಮತ್ತು ಅಲ್ಟ್ರಾಟೆಕ್ ಕಂಪನಿ ಆಗಲಿ, ಮತ್ತು ರಾಮ್ಕೋ ಸಿಮೆಂಟ್ ಅಂತ ಕಂಪ್ನಿ ಆಗಲಿ. ಯಾಕಂದರೆ ನಮ್ಮ ಚಿತ್ತಾಪುರ ಮತ್ತು ಗುಲ್ಬರ್ಗ ಸುತ್ತಮುತ್ತ ಜನರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂತೇಳಿ ಅವರು ಏನು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಚಿತ್ತಾಪುರನಲ್ಲಿ ತಾವು ಬಂದು ನೋಡ್ಬೋದು. ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಒಂದು ತಾಲೂಕು ಮಟ್ಟದಲ್ಲಿ ಅಷ್ಟೊಂದು ಬೃಹತ್ವಾದಂಥ ಆಸ್ಪತ್ರೆ ಆಗಿಲ್ಲ. ಆದರೆ ಇವತ್ತು ಓರೆಂಟ್ ಸಿಮೆಂಟ್ ಕಂಪನಿ ಹಾಗೂ ಮೊನ್ನೆ ಶಾಸಕರು ಸೇರಿ ಒಂದು ಬೃಹತ್ವಾದಂಥ ಆಸ್ಪತ್ರೆಯನ್ನು ಸೂಚಿಸಿತ ಮಾಡಿದ್ದಾರೆ. ಅನೇಕ ಕೆಲಸಗಳನ್ನು ಇವತ್ತು ಕಂಪ್ನಿ ಕಡೆಯಿಂದ ಆಗ್ತಾ ಇದೆ. ಅದರಿಂದ ಕಂಪ್ನಿ ಬರಿಂದ ನಮ್ಮೆಲ್ಲರಿಗೆ ಒಂದು ಒಳ್ಳೆಯದಾಗಿದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ.